ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 17ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಎಂಬಂತಹ ಚಾಪ್ಟರ್ ಇಂದ ರಾಷ್ಟ್ರಾಧ್ಯಕ್ಷರ ಹಣಕಾಸಿನ ಕಾರ್ಯ ಮತ್ತು ಅಧಿಕಾರ ಮತ್ತು ಕಾರ್ಯಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ರಾಷ್ಟ್ರಾಧ್ಯಕ್ಷರಿಗೆ ಕಾರ್ಯಾಂಗೀಯ ಅಧಿಕಾರಗಳು, ಶಾಸನೀಯ ಅಧಿಕಾರಗಳು, ನ್ಯಾಯಿಕ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು, ಸೇನಾ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನ ಅದರ ಜೊತೆಗೆ ವಿವೇಚನಾಧಿಕಾರಗಳನ್ನ ಕೂಡ ಸಂವಿಧಾನವು ನೀಡಿದೆ. ಓಕೆ, ಸೊ ಅವರ ಹಣಕಾಸಿನ ಅಧಿಕಾರಗಳು ಯಾವುದು ಅಂತ ನೋಡೋಣ. ಇವಾಗ ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ಇಲ್ಲದೆ ಹಣಕಾಸಿನ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸುವಂತಿಲ್ಲ. ನೀವು ಓದಿದ್ದೀರಾ ಇವಾಗ, ಹಣಕಾಸಿನ ಮಸೂದೆಯನ್ನ ಮೊದಲು ಲೋಕಸಭೆಯಲ್ಲಿ ಮಂಡಿಸಬೇಕು ಅನ್ನುವಂಥದ್ದು. ಆದರೆ ಇದಕ್ಕೆ ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ, ಪರ್ಮಿಷನ್ ಬೇಕು. ಓಕೆ, ಕೇಂದ್ರ ಹಣಕಾಸು ಆಯೋಗದ ವರದಿ ಮಹಾಲೇಖಪಾಲರು ಮತ್ತು ಲೆಕ್ಕ ನಿಯಂತ್ರಕರು ನೀಡಿದ ವರದಿಯನ್ನ ಸಂಸತ್ತಿನಲ್ಲಿ ಚರ್ಚಿಸುವಂತೆ ರಾಷ್ಟ್ರಾಧ್ಯಕ್ಷರು ಶಿಫಾರಸು ಮಾಡ್ತಾರೆ. ಓಕೆನಾ. ಭಾರತದ ಸಂಚಿತ ನಿಧಿ ಮತ್ತು ತುರ್ತು ನಿಧಿ ರಾಷ್ಟ್ರಾಧ್ಯಕ್ಷರ ನಿಯಂತ್ರಣದಲ್ಲೇ ಇರುತ್ತೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಈ ತುರ್ತು ನಿಧಿಯಿಂದ ವೇತನವನ್ನ ಬಿಡುಗಡೆ ಮಾಡಲಾಗತ್ತೆ. ಓಕೆನಾ. ಸೊ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಕೇಂದ್ರ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಕೇಂದ್ರ ಲೋಕಸೇವಾ ಆಯೋಗ ಅಂತಂದ್ರೆ ಯುಪಿಎಸ್ಸಿಯ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಈ ನಿಧಿಯಿಂದಲೇ ವೇತನವನ್ನ ಬಿಡುಗಡೆ ಮಾಡಲಾಗುತ್ತೆ. ಹಣಕಾಸು ಮಸೂದೆ ಕಾಯ್ದೆಯಾಗಬೇಕಾದರೆ ರಾಷ್ಟ್ರಪತಿಗಳ ಒಪ್ಪಿಗೆ ಅತ್ಯಗತ್ಯ. ಓಕೆ, ಸೊ ಇವಿಷ್ಟು ಹಣಕಾಸಿನ ಕಾರ್ಯಗಳು. ಯಾವ್ಯಾವ್ದು ಮಕ್ಕಳೇ? ಮೊದಲನೇದಾಗಿ ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ಇಲ್ಲದೆ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುವಂತಿಲ್ಲ. ಆ ಮಸೂದೆ ಕಾಯ್ದೆ ಆಗಬೇಕಾದರೂ ಕೂಡ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಅಗತ್ಯ. ಕೇಂದ್ರ ಹಣಕಾಸು ಆಯೋಗದ ವರದಿ, ಮಹಾಲೇಖಪಾಲರ ವರದಿ ಮತ್ತು ಲೆಕ್ಕ ನಿಯಂತ್ರಕರು ನೀಡಿದ ವರದಿಯನ್ನ ಸಂಸತ್ತಿನಲ್ಲಿ ಚರ್ಚಿಸುವಂತೆ ಇವರು ಶಿಫಾರಸು ಮಾಡಬಹುದು. ಭಾರತದ ಸಂಚಿತ ನಿಧಿ ಮತ್ತು ತುರ್ತು ನಿಧಿ ಇವರ ನಿಯಂತ್ರಣದಲ್ಲಿ ಇರುತ್ತೆ. ಆ ನಿಧಿಯನ್ನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಕೇಂದ್ರ ಲೋಕಸೇವಾ ಆಯೋಗ ಅಂತಂದ್ರೆ ಯುಪಿಎಸ್ಸಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಈ ನಿಧಿಯಿಂದ ವೇತನ ಬಿಡುಗಡೆ ಮಾಡಲಾಗತ್ತೆ. ಇವಿಷ್ಟು ರಾಷ್ಟ್ರಾಧ್ಯಕ್ಷರ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯ. ಓಕೆ, ಥ್ಯಾಂಕ್ ಯು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 18ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಎಂಬಂತಹ ಚಾಪ್ಟರ್ ಇಂದ ರಾಷ್ಟ್ರಾಧ್ಯಕ್ಷರ ವಿವೇಚನಾ ಅಧಿಕಾರಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ, ರಾಷ್ಟ್ರಾಧ್ಯಕ್ಷರ ವಿವೇಚನಾಧಿಕಾರ. ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆ ಇಲ್ಲದೆ, ಮಂತ್ರಿಮಂಡಲ ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಇತರ ಮಂತ್ರಿಮಂಡಲ, ಓಕೆ, ಅವರ ಸಲಹೆ ಇಲ್ಲದೆ ಕೆಲವೊಂದು ಅಧಿಕಾರವನ್ನ ಚಲಾಯಿಸಬಹುದು. ಅವುಗಳನ್ನ ವಿವೇಚನಾಧಿಕಾರಗಳು ಅಂತ ಕರೀತಾರೆ. ವಿವೇಚನಾಧಿಕಾರಗಳು ಅಂತಂದೇನು ಮಕ್ಕಳೇ? ರಾಷ್ಟ್ರಾಧ್ಯಕ್ಷರು ಯಾರ ಮೂಲಕ ಅಧಿಕಾರ ನಡೆಸ್ತಾರೆ ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಅಲ್ವಾ. ಕೆಲವೊಮ್ಮೆ ಮಂತ್ರಿಮಂಡಲದ ಸಲಹೆ ಇಲ್ಲದೆಯೂ ಕೂಡ ಕೆಲವೊಂದು ಅಧಿಕಾರವನ್ನ ಚಲಾಯಿಸಬಹುದು. ಇವೇ ವಿವೇಚನಾಧಿಕಾರ. ಓಕೆ, ಅಂತಹ ಅಧಿಕಾರಗಳು ಯಾವುದು ಅಂತಂದ್ರೆ, ಒಂದು, ಸಾರ್ವತ್ರಿಕ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಪಡೆಯದೇ ಇದ್ದಾಗ ಯಾವುದೇ ಪಕ್ಷದ ನಾಯಕನನ್ನು ಸರ್ಕಾರ ರಚಿಸುವಂತೆ ಆಮಂತ್ರಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ. ಇದಕ್ಕೆ ಅವರು ಯಾರ ಸಲಹೆಯನ್ನು ಪಡೆಯಬೇಕಾಗಿಲ್ಲ. ಎರಡನೇದಾಗಿ, ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗೆ ಕಳುಹಿಸಿದಾಗ ಅದನ್ನ ಪರಿಶೀಲನೆಗೆ ಹಿಂದಿರುಗಿಸುವ ಅಧಿಕಾರವು ಕೂಡ ರಾಷ್ಟ್ರಾಧ್ಯಕ್ಷರಿಗೆ ಇದೆ. ಓಕೆ, ಸೊ ಇವು ರಾಷ್ಟ್ರಾಧ್ಯಕ್ಷರ ವಿವೇಚನಾಧಿಕಾರಗಳು. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.